ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿ ಬಂದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿದ್ಯೆ ಬುದ್ಧಿಯಲ್ಲಿ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 19ನೇ ಅಧ್ಯಾಯ 13ರಿಂದ. ಕೀರ್ತನೆಗಳು 19ನೇ ಅಧ್ಯಾಯ 13ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಖಂಡಿತವಾಗಿಯೂ ಇದನ್ನು ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಮತ್ತೆ ತಾಯಿ ಗರ್ಭದಿಂದಲೂ ಆಯ್ಕೆ, ಪ್ರಾಪಂಚಿಕದಿಂದಲೂ ಆಯ್ಕೆ ಅಂತ ಹೇಳುವಂಥದ್ದು. ಆವಾಗ ಬೇಕೆಂದು ಪಾಪ ಮಾಡದಂತೆ ಕೂಡ ನಮ್ಮನ್ನು ರಕ್ಷಿಸಬೇಕಾದ್ರೆ ದೇವರ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಪಾಪದಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ, ಪರಿಶುದ್ಧನಾಗಲು ಸಾಧ್ಯವಿಲ್ಲ. ಅದಕ್ಕೂ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನನ್ನನ್ನು ನೀನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿದ್ದೀಯಾ, ಮಾಡ್ತಲೇ ಇದ್ದೀಯಪ್ಪ. ಇನ್ನು ಮುಂದೆ ಪಾಪ ಮಾಡದಂತೆ ನಡೆಸು, ನಿನ್ನ ಪವಿತ್ರ ಆತ್ಮನ ಮೂಲಕ ಶುದ್ಧೀಕರಿಸು, ನಡೆಸು ಅಂತೇಳಿ ಪಾಪಗಳನ್ನು ಮಾಡದಂತೆ ನನ್ನನ್ನು ಆಶೀರ್ವದಿಸು ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ದರ್ಶನ ಕೊಟ್ಟೆ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಬೈಬಲ್ ಓದ್ತಾ ಇದ್ದೇನೆ, ಅಥವಾ ವೇದಗಳನ್ನ, ಮಹಾಭಾರತ, ಭಗವದ್ಗೀತೆ, ಕುರಾನನ್ನು ಓದ್ತಾ ಇದ್ದೇನೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಮತ್ತು ಪಾಪ ಮಾಡದಂತೆ ನಾನು ಕಾಪಾಡು. ಯಾಕೆಂದ್ರೆ ದಾವೀದರು ಹೇಳಿದ್ದಾರೆ, ನಾನು ನನ್ನ ತಾಯಿ ಗರ್ಭದಿಂದಲೇ ದ್ರೋಹಿ ಅಂತ. ಯಾಕೆಂದ್ರೆ ನಮ್ಮ ತಂದೆ ತಾಯಿ ಕೂಡ ಪಾಪ ಮಾಡಿದಂತ ಆ ಒಂದು ರಕ್ತದಿಂದ ನಾವು ಹುಟ್ಟಿದವರಾಗಿದ್ದೇವೆ. ಆದ್ರಿಂದ ಪಾಪವು ನಮ್ಮನ್ನು ಸೆಳೀತಾ ಇದೆ. ಎಷ್ಟೇ ಆದ್ರೂ ಕೂಡ ಪಾಪದ ಕಡೆಗೆ ಒಂದೊಂದ್ಸಲ ಸೆಳೀತದೆ. ಯಾಕೆಂದ್ರೆ ನಾವು ತಾಯಿ ಗರ್ಭದಿಂದಲೇ ದ್ರೋಹಿ. ನಮ್ಮ ತಂದೆ ತಾಯಿಗಳು ಮಹಾಪಾಪಿ. ಅದೇ ರಕ್ತದಿಂದ ನಾವು ಹುಟ್ಟಿದವರು. ಆದ್ರಿಂದ ಅಪೊಸ್ತಲರ ಕೃತ್ಯದಲ್ಲಿ ರೋಮನರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲನಾದ ಪೌಲರು ಕೂಡ ಅದೇ ಮಾತನ್ನು ಹೇಳಿದರೆ. 7ನೇ ಅಧ್ಯಾಯ, ರೋಮಪುರದವರಿಗೆ 7ನೇ ಅಧ್ಯಾಯದಲ್ಲಿ, ನನಗೆ ಒಳ್ಳೇದು ಮಾಡಬೇಕು ಅಂತ ಎಷ್ಟೇ ಯೋಚನೆ ಮಾಡಿದರೂ ಅದು ಪಾಪ ನನ್ನನ್ನು ಸೆಳೀತಾ ಇದೆ. ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪ ಅದನ್ನು ಮಾಡಿತು ಅಂತ. ಆದ್ರಿಂದ ದೇವರು ನಮ್ಮನ್ನು ಕರೆದ ಮೇಲೆ ನಡೆಸ್ತಾ ಇರುವಾಗ ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ಮತ್ತು ಪಾಪ ಮಾಡದಂತೆ ನನ್ನನ್ನು ರಕ್ಷಿಸಪ್ಪ, ನಿನ್ನ ಪವಿತ್ರ ಆತ್ಮನ ಮೂಲಕ ನಡೆಸು ದೇವರೇ ಅಂತೇಳಿ ದೇವರಲ್ಲಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಅಂತ ಪಾಪಗಳು ನನ್ನನ್ನು ಆಳದಿರಲಿ. ಇನ್ನು ಮುಂದೆಗಿಂತ ಪಾಪ ನನ್ನನ್ನು ಆಳಬಾರದು. ನಿನ್ನ ಪ್ರೀತಿಯಲ್ಲಿ, ನಿನ್ನ ಚಿತ್ತದಲ್ಲಿಯೇ ನನ್ನನ್ನು ನಡೆಸಪ್ಪ. ಶೋಧನೆಗೂ ಒಳಪಡಿಸಬೇಡ, ಕೇಡಿನಿಂದಲೂ ತಪ್ಪಿಸು ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಹಾಗೆ ನಾವು ಪ್ರಾರ್ಥಿಸಿದಾಗ ನಿಜವಾಗಿ ಭಯ ಭಕ್ತಿ, ದೇವರಲ್ಲಿ ಪೂರ್ಣ ಪ್ರೀತಿ, ಹೃದಯದಿಂದ ಪ್ರಾಣದಿಂದ ನಾವು ಪ್ರಾರ್ಥಿಸಿದ್ರೆ, ನಮ್ಮ ಮನಸ್ಸು ದೇವರಿಗೆ ದೃಢವಾದರೆ ಮತ್ತೆ ಆ ಪಾಪ ಮಾಡಲಿಕ್ಕೆ ದೇವರು ನಮ್ಮನ್ನು ಹೋಗಲಿಕ್ಕೆ ಬಿಡುವುದಿಲ್ಲ. ಪವಿತ್ರಾತ್ಮರ ಮೂಲಕ ನಮ್ಮನ್ನು ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲ ಇದ್ರೆ ಖಂಡಿತವಾಗಿಯೂ ನಾವು ಪ್ರತಿ ದಿವಸ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡದೆ ಹೋದರೆ, ಪಾಪದಿಂದ ನನ್ನನ್ನು ತಪ್ಪಿಸಪ್ಪ ಅಂತ ನಾವು ಬೇಡದೆ ಹೋದರೆ ಖಂಡಿತವಾಗಿಯೂ ನಮ್ಮಿಂದ ಹೊರಗಡೆ ಬರಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾನು ಇರುವ ಸ್ಥಳದಲ್ಲಿ ಕೂಡ ಇದನ್ನು ಹೇಳಕ್ ಹೋಗುವುದಿಲ್ಲ. ಬಹಳ ಒಂದು ಕಷ್ಟ, ಸಂಕಟ, ದುಃಖಗಳಿಗೆ ಸಿಕ್ಕಾಕೊಂಡಿದ್ದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಮತ್ತೆ ಯಾರಿಲ್ಲ, ಬರೀ ಒಂದು ನನ್ನ ಕೈಯಿಂದ ಎಳೆದು ತಿನ್ನುವುದಕ್ಕೋಸ್ಕರ ಬಹಳ ಹಿಂಸೆಯನ್ನು ಕೊಡ್ತಾ ಇದ್ರು. ಹಾಗೆ ಒಂದು ದೇವ್ರನ್ನ ಅರಿತ, ದೀಕ್ಷಾಸ್ಥಾನ ಪಡೆದಂತ ಒಂದು ಆತ್ಮವೇ ಕಡೆಗೆ ಅವರಿಗಾಗಿ ನಾನು ದೇವರಲ್ಲಿ ಪ್ರಾರ್ಥಿಸಿದೆ. ಬರ್ತಾ 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 ಏನಾಯ್ತು, ತಾಯಿ ಮಕ್ಕಳು ಕೂಡ ಪ್ರಾರ್ಥನೆಗೆ ಬರದ ಹಾಗೆ ದೇವರು ಅವರನ್ನ ತಡೆ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಯಾವಾಗಲೂ ನನಗೆ ಹಿಂಸೆಯಾಗುತ್ತಿತ್ತು, ಸಂಪೂರ್ಣ ಮನೆಯವರು ಬರೋದೇ ನಿಂತು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲದ್ರೆ ಆಗಾಗ
ಅವರ ವಿಚಾರ ಇವರ ವಿಚಾರ ಮಾತಾಡುವಂಥದ್ದು, ಏನೇನೋ ಬಂದು ಚಾಡಿ ದೂರು ಮಾತಾಡುವಂಥದ್ದು ಎಲ್ಲ ನಡೀತಾ ಇತ್ತು. ಈಗ ದೇವರೇ ಏನ್ ಮಾಡಿದ್ದಾರೆ, ಅವರನ್ನ ತಪ್ಪಿಸಿದ್ದಾರೆ, ಪ್ರಾರ್ಥನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 14ನೇ ವಚನ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನೋಡಿ, ದೇವರೇ ನಮ್ಮ ನಿಜವಾದ ಶರಣನು, ದೇವರೇ ಗುರು, ದೇವರೇ ನಮಗೆ ಸ್ವಾಮಿ. ಅದಕ್ಕೆ ಮತ್ತ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕೂಡ ಮತ್ತಾಯನ ಮೂಲಕ ಹೇಳಿದ್ದಾರೆ, ಯಾರನ್ನು ನನ್ನ ತಂದೆಯೇ ಸ್ವಾಮಿ ಗುರೂಜಿ ಎಂದು ಕರೆಯಬೇಡಿರಿ ಅಂತ. ಯಾಕೆಂದ್ರೆ ಮನುಷ್ಯರವರು ಎಂಥ ಒಂದು ದೇವ ಮಾನವರಾದರೂ ಪಾಪಿಗಳೇ, ಪಾಪಿ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರೇ, ಪಾಪವು ಸೆಳೆಯುತ್ತದೆ. ಆದ್ರಿಂದ ನಿಜ ಅಂದ್ರೆ ಅವರ ಮುಖಾಂತರ ಹೇಳುವ ಕೆಲಸವನ್ನ ಹೇಳಿಸ್ತಾರೆ, ಮಾಡಿಸ್ತಾರೆ, ಕೆಲವರನ್ನ ಆದುಕೊಂಡು ಅಷ್ಟು ಮಾತ್ರಕ್ಕೆ ದೇವರ ಸ್ಥಾನದಲ್ಲಿ ನಾವು ಮನುಷ್ಯರನ್ನ ಕಾಣಬಾರದು, ದೇವರ ಸ್ಥಾನದಲ್ಲಿ ಮನುಷ್ಯರನ್ನ ಕೂರಿಸಬಾರದು. ದೇವರಿಗೆ ಕೊಡುವ ಗೌರವ ಮನುಷ್ಯರಿಗೆ ಕೊಡಬಾರದು. ಅಂದ್ರೆ ಪ್ರೀತಿ ಬೇಕು. ದೇವರೇ ಸರ್ವ ಸೃಷ್ಟಿಕರ್ತನಾದ ದೇವರು. ಅದಕ್ಕೆ ದಾವೀದರಸರು ಹೇಳಿದ್ದು, ಯೆಹೋವನೇ ನನ್ನ ಶರಣನೇ, ನಿಜವಾದ ನಮ್ಮ ಶರಣನು, ಬುದ್ಧಿವಾದ ಹೇಳೋರು, ನಮ್ಮನ್ನು ಪರಲೋಕದ ಕಡೆಗೆ ನಡೆಸುವವರು, ಎಲ್ಲ ಪಾಪಗಳಿಂದ ವಿಮೋಚನೆ ಮಾಡೋರು ದೇವರಾಗಿದ್ದಾರೆ ಹೊರತು ಅವರು ಎಂಥ ದೇವಮಾನವರಾದರೂ ಸಾಧ್ಯವೇ ಇಲ್ಲ. ನನ್ನ ವಿಮೋಚಕನೇ, ನಮಗೆ ತಿಳುವಳಿಕೆ ಕೊಟ್ಟು ನಮ್ಮನ್ನು ನಡೆಸುವವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಒಳ್ಳೆ ತಂದೆ ತಾಯಿ ತರ ಅಕ್ಕಪಕ್ಕದವರು ಹಿರಿಯರ ಮೂಲಕ ವಿಮೋಚನೆ ಕೊಡ್ಬೋದು. ಆಗ ಕೊಟ್ಟರು, ಅವರಿಗೆ ಯಾರು ಆ ಜ್ಞಾನವನ್ನ ಕೊಟ್ಟರು? ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಮ್ಮ ಘನ ಮಾನ ಮಹಿಮೆ ಯಾರಿಗೆ ಸಲ್ಲಬೇಕು? ದೇವರಿಗೆ. ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನೋಡು, ಆಗ ಅಲ್ಲಿ ಹೇಳ್ತಾರೆ, ನನ್ನ ಮಾತುಗಳ ಬಾಯಲ್ಲಿ ಬರುವಂತ ಒಂದು ಮಾತು ಕೂಡ ನಿನ್ನ ಮಾತಾಗಿರಬೇಕು. ಹೃದಯದೊಳಗೆ ನಾನು ಯೋಚನೆ ಮಾಡುವಂಥದ್ದು ಕೂಡ ಒಳ್ಳೆಯದಾಗಿರ್ಬೇಕು ಹೊರತು ಈ ಲೋಕದ ಕೆಟ್ಟ ವಿಚಾರಗಳು ಇರಬಾರದು, ಸೈತಾನ ಕಾರ್ಯಗಳು ಇರಬಾರದು. ಎಲ್ಲವೂ ನಿನ್ನ ವಿಚಾರವೇ ಆಗಿರಬೇಕು. ಆ ರೀತಿಯಲ್ಲಿ ನಾನು ನಡೆಸಪ್ಪ ಅಂತೇಳಿ ದಾವೀದರಸರು ಕೂಡ ದೇವರಲ್ಲಿ ಪ್ರಾರ್ಥಿಸಿದವರಾಗಿದ್ದಾರೆ. ಅದೇ ರೀತಿ ಇವತ್ತು ನಾವು ಕೂಡ ನಮ್ಮ ಮನಸ್ಸು, ಹೃದಯ, ಧ್ಯಾನ ದೇವರೇ ನಿನಗೆ ಸಮರ್ಪವಾಗಿರಬೇಕು. ನಡೆ, ನುಡಿ, ಕಾರ್ಯ ಎಲ್ಲ ನಿನ್ನ ಚಿತ್ತದಂತೆ ಆಗಬೇಕಪ್ಪ. ದೇವರೇ ಶೋಧನೆಗೊಳಪಡಿಸಬೇಡ, ಕೇಡಿನಿಂದ ನಮ್ಮನ್ನು ತಪ್ಪಿಸು ಅಂತೇಳಿ ಸಂಪೂರ್ಣ ದೇವರಿಗೆ ವಹಿಸಿಕೊಡವರಾಗಬೇಕು ನಾವು ಪ್ರತಿ ದಿವಸ ಕೂಡ. ದೇವರ ನಾಮಕ್ಕೆ ಸ್ತೋತ್ರ. ಬೆಳಗಿನ ಉದಯ ಕಾಲದ ಪ್ರಾರ್ಥನೆಯಲ್ಲಿಯೂ ಕೂಡ, ಸಾಯಂಕಾಲ ಕುಟುಂಬ ಪ್ರಾರ್ಥನೆಯಲ್ಲಿಯೂ ಕೂಡ ಅದನ್ನು ನಾವು ಪಶ್ಚಾತ್ತಾಪ ಪಡಲೇಬೇಕಾಗಿದೆ. ಇಲ್ಲಿಗೆ ಕೀರ್ತನೆಗಳು 19ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 20ನೇ ಅಧ್ಯಾಯ 21. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ ಅಂದರೆ ಖಂಡಿತವಾಗಿಯೂ ದಾವೀದರಸರು ಕೂಡ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ಆ ರೀತಿ ಪ್ರಾರ್ಥನೆ ಮಾಡ್ತಾರೋ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಯಾಕೋಬ ಅಂದ್ರೆ ಅರ್ಥ ಏನು? ವಂಚಕ. ಅಂತ ವಂಚಕನನ್ನೇ ದೇವರು ಪರಿಶುದ್ಧನಾಗಿ ಮಾಡಿ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ರು. ಆ ನಾಮ ನಿನ್ನನ್ನು ಉದ್ಧಾರ ಮಾಡಲಿ ಅಂತ. ಹಾಗೆ ಇವತ್ತು ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕಾದ್ರೆ, ಖಂಡಿತವಾಗಿ ನಮ್ಮನ್ನು ಉದ್ಧಾರ ಮಾಡಬೇಕಾದ್ರೆ ನಾವು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲೇಬೇಕು. ನಮ್ಮ ಹೃದಯ, ಮನಸ್ಸು, ಪೂರ್ಣ ಹೃದಯ, ಪ್ರೀತಿ, ಪ್ರಾಣದಿಂದ ನಾವು ದೇವರನ್ನ ಆರಾಧಿಸಬೇಕು. ಖಂಡಿತವಾಗಿ ಯಾವುದೇ ವಿಚಾರಕ್ಕೂ ಲೋಕದ ವಿಷಯದಲ್ಲಿ ಹೋದ್ರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದ್ರೆ, ಏನೇ ಪ್ರಾರ್ಥನೆ ಮಾಡಿದರೂ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ ಎಂಬುದಾಗಿ ನಾವು ಹಿಂದೆ ಇದನ್ನು ಕೂಡ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 2ನೇ ವಚನ 22. ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚೀಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ಪರಿಶುದ್ಧ ನಿವಾಸ ಅಂದ್ರೆ ನಮ್ಮ ಪ್ರಾರ್ಥನೆ ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಆಕಾಶದ ಮೇಲೆ, ಜಲರಾಶಿಯ ಮೇಲೆ ಸಿಂಹಾಸನ ರೋಢನಾಗಿದ್ದಾರೆ. ಅಲ್ಲಿಂದ ದೇವರು ನಿನಗೆ ಸಹಾಯ ಮಾಡಲಿ. ಚೀಯೋನ್ ಅಂದ್ರೆ ಪರಲೋಕದಿಂದ ನಿನಗೆ ಆಧಾರ ದಯಪಾಲಿಸಲಿ. ಪ್ರತಿಯೊಂದು ಬರುವುದು ಪರಲೋಕ ಎಂದರೆ ಕೈಲಾಸ, ವೈಕುಂಠದಿಂದಲೇ. ಆ ರೀತಿ ಪ್ರಾರ್ಥಿಸಿದರೆ ಮಾತ್ರ ದೇವರಿಂದ ಪ್ರೀತಿ, ಸಹಾಯ, ಆಶೀರ್ವಾದ ಬರುತ್ತದೆ. ಇಲ್ಲ ಇದ್ರೆ ಖಂಡಿತವಾಗಿ ದೇವರಿಂದ ಯಾವ ಸಹಾಯ ಕೂಡ ಬರುವುದಿಲ್ಲ ಅಂತ ಇದರ ಅರ್ಥವಾಗಿದೆ. 3ನೇ ವಚನ.
ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ಸಮರ್ಪಿಸಿದ ನೈವೇದ್ಯಗಳು ಅದರ ಹಿಂದೆ ಪ್ರಾಣಿ ಪಕ್ಷಿಗಳು ಅದು ಇದು ಹೋಮ ಮಾಡುವಂಥದ್ದು, ಕಡಲೆ ಹಿಟ್ಟಿನ ನೈವೇದ್ಯ, ಪಾರಿವಾಳ ನೈವೇದ್ಯ ಏನೆಲ್ಲ ಇತ್ತು. ಯಾವಾಗ ದೇವರು ಮನುಷ್ಯನ ಅವತಾರವೆತ್ತಿ ಬಂದು ಶಿಲುಬೆ ಮೇಲೆಂದ್ರೆ ಮರದ ಕಂಬಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿದ್ರೋ ಅಲ್ಲಿಗೆ ಎಲ್ಲ ಪಾಪವು ನಿಂತು ಹೋಯಿತು. ಈಗ ನಮ್ಮ ಯಜ್ಞ ಏನಪ್ಪ ಅಂದ್ರೆ ನಾವು ದೇವರಲ್ಲಿ ಪಾಪಗಳಿಗೆ ಪಶ್ಚಾತ್ತಾಪ ಪಡುವಂಥದ್ದು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು. ಇದುವೇ ಈಗ ಯಜ್ಞ. ಆಗ ಸಮರ್ಪಕವಾಗಿಲ್ಲ ಅಂದ್ರೆ ನಮ್ಮ ಹೃದಯ ಮನಸ್ಸು ಸಂಪೂರ್ಣ ದೇವರೊಂದಿಗೆ ಪ್ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರಿಗೆ ಸಮರ್ಪಕವಾಗಿರ್ತದೆ ಅಂಥವರ ಪ್ರಾರ್ಥನೆ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಸರ್ವಾಂಗ ಹೋಮ ಅಂದ್ರೆ ಏನು? ಆದಿ ಕಾಲದಲ್ಲಿ ಹೋಮ ಇತ್ತು, ಈಗ ಹೋಮ ನಿಂತು ಹೋಗಿದೆ, ಹೋಮ ಇಲ್ಲ. ಏನದೇ ನುಡಿ ಕ್ರಿಯೆಗಳು ನಮ್ಮನ್ನು ನಾವೇ ಸಮರ್ಪಿಸುವುದೇ ದೇವರಿಗೆ ಹೋಮ. ಮನಸ್ಸು ಹೃದಯ ಶುದ್ಧ ಇಲ್ಲದಿದ್ದರೆ ದೇವರಿಗೆ ಸಮರ್ಪಣೆ ಆಗುವುದೇ ಇಲ್ಲ. ಅದಕ್ಕೆ ಬಹಳ ಸಲ ಪ್ರಾರ್ಥನೆ ಮಾಡಿದರೂ ಕೂಡ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ, ಅಂದರೆ ವಿರೋಧವಾಗಿ ನಡ್ಕೊಂಡ್ರೆ. 4ನೇ ವಚನ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಅಂದರೆ ನೋಡಿ, ಆ ರೀತಿ ಮಾಡಿದರೆ ದಾವೀದರಸು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಆಗ ನಮ್ಮ ದೇವರ ದರ್ಶನವಾದ ಮೇಲೆ ಪೂರ್ತಿ ನಾವು ಪ್ರೀತಿ ಪ್ರಾಣದಿಂದ ದೇವರನ್ನು ಆರಾಧಿಸಬೇಕು. ಮಾತಿಗೆ ವಿಧೇಯರಾದರೆ ಮಾತ್ರ ದೇವರು ನಮ್ಮ ಈಡೇರಿಕೆಗಳನ್ನು ಇಷ್ಟಾರ್ಥವನ್ನು ನೆರವೇರಿಸುವವರು. ನಿನ್ನ ಎಲ್ಲ ಸಂಕಲ್ಪಗಳು ಸಫಲ ಮಾಡಲಿ. ಆಗ ಎಲ್ಲ ನಮ್ಮ ಕಾರ್ಯಗಳು ಕೂಡ ದೇವರೇ ಸಫಲ ಮಾಡಬೇಕು. ಒಂದೊಂದು ಕಾರ್ಯಗಳಿಗೆ ನಾವು ಪ್ರಾರ್ಥಿಸಿದಾಗ ಉತ್ತರ ಸಿಕ್ಕುವುದಿಲ್ಲ, ಫೈಲರ್ ಆಗ್ತಾ ಬರ್ತದೆ. ಆಗ ಒಂದೊಂದು ಸಮಯ ಹಿರಿಯರು ದೇವರು ಆದುಕೊಂಡವರ ಮುಖಾಂತರ ಕೂಡ ತಿಳಿಸಬಹುದು, ಅದು ಬೇಡಪ್ಪ ನಿನಗೆ ಬಿಟ್ಟ ಹಾಕು ಅಂತೇಳಿ. ಅದು ದೇವರಿಂದ ಬರುವ ಮಾತಾಗಿದೆ. ಆಗ ದೇವರು ಆದಿಸಿಕೊಂಡವರ ಮುಖಾಂತರ ತಿಳಿಸಿದಾಗ ಅದಕ್ಕೆ ವಿರುದ್ಧವಾಗಿ ಯಾವುದೋ ಒಂದು ಹಣ ಸಂಪಾದನೆಗಿರ್ಬೋದು, ಯಾವುದೇ ವಿಚಾರಕ್ಕಾಗಿರ್ಬೋದು ಹೋದ್ರೆ ಖಂಡಿತವಾಗಿಯೂ ಅಲ್ಲಿ ಅದು ನೆರವೇರುವುದಿಲ್ಲ. ಆ ಸಂಕಲ್ಪವು ಕೂಡ ಸಫಲ ಆಗೋದಿಲ್ಲ, ಬದಲಿಗೆ ವಿಫಲವಾಗ್ತದೆ. ಅದು ದೇವರ ಚಿತ್ತವಲ್ಲ ಎಂಬುದಾಗಿ ಯೋಚನೆ ಮಾಡಿಕೊಳ್ಬೇಕಾಗಿದೆ. 5ನೇ ವಚನ, ನಿನ್ನ ಜಯದಲ್ಲಿ ಉತ್ಸಾಹಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ನಿನ್ನ ಜಯದಲ್ಲಿ ಉತ್ಸಾಹಧ್ವನಿಯನ್ನು ಮಾಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂದರೆ ದೇವರು ಆರಿಸಿಕೊಂಡವರ ಪ್ರತಿ ಒಂದು ಪ್ರಾರ್ಥನೆ ಕೆಲಸ ಕಾರ್ಯಗಳು ನೆರವೇರಿದಾಗ ಅಂಥವರಿಗೋಸ್ಕರ ನಾವು ಏನು ಮಾಡಬೇಕು? ದೇವರಲ್ಲಿ ಪ್ರಾರ್ಥಿಸಬೇಕು. ಉದಾಹರಣೆಗೆ, ಮನುಷ್ಯರಾಗಿ ಯೇಸು ಎಂಬ ನಾಮದಲ್ಲಿ ಬಂದಾಗಲೂ ಅವರು ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿ ಸಮಾಧಿ ಮಾಡಿಸಿಕೊಂಡು 3ನೇ ದಿವಸ ಅವರನ್ನು ಪುನರುತ್ಥಾನಗೊಳಿಸಿದರು. 40ನೇ ದಿವಸ ಪರಲೋಕಕ್ಕೆ ಹೋಗುವಾಗಲೂ ಮಾಡಿದರು. ಇದು ಯಾರದು? ಪರಲೋಕದಲ್ಲಿ ಸರ್ವ ಸೃಷ್ಟಿಕರ್ತನ ತಂದೆಯಾದ ದೇವರ ಆಶೀರ್ವಾದ ಹೊರತು ಬೇರೆ ಏನೂ ಅಲ್ಲ. ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯನ್ನ ದೇವರು ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದು ತೋರಿಸಿಕೊಟ್ಟಂಥದ್ದು. ಆಗ ನಾವು ಏನ್ ಮಾಡಬೇಕು? ಇಂಥ ಒಂದು ಅದ್ಭುತ ಕಾರ್ಯಗಳನ್ನ ಅಥವಾ ಯಾವುದೇ ಒಂದು ಅದ್ಭುತ ಕಾರ್ಯಗಳನ್ನ ದೇವರು ಯಾರ ಜೀವಿತದಲ್ಲಿ ಮಾಡ್ತಾರೋ ಆಗ ಅದಕ್ಕೋಸ್ಕರ ನಾವು ದೇವರಿಗೆ ಏನ್ ಮಾಡಬೇಕು? ಸ್ತೋತ್ರ ಮಾಡಬೇಕು. ಉತ್ಸಾಹಧ್ವನಿ ಅಂದ್ರೆ ಸಂತೋಷದಿಂದ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ದೇವರ ನಾಮಕ್ಕೆ ಸ್ತೋತ್ರ. ಆಗ ನಾವು ದೇವರನ್ನು ಆದಷ್ಟು ಕೊಂಡಾಡಬೇಕು, ಇತರರಿಗೆ ಸಾಕ್ಷಿ ಕೂಡ ನೀಡಬೇಕು. ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಮತ್ತೆ ಹೇಳಬೇಕು, ದೇವರು ನಿನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಆಶೀರ್ವಾದ ಮಾಡಲಿ ಅಂತ ದೇವರನ್ನು ಕೊಂಡಾಡಬೇಕು. ನಾವು ಇತರರ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನ ಕೇಳಿಕೊಂಡು ನೋಡಿಕೊಂಡು ಸುಮ್ಮನೆ ಆಗೋದಿಲ್ಲ. ದೇವರೇ ನಿನ್ನ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಪ್ಪ ಅಂತ ನಾವು ದೇವರನ್ನ ಕೊಂಡಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ, ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ದೇವರು ನೋಡಿ ಯಾರನ್ನ ಆರಿಸಿಕೊಳ್ತಾರೋ ಯಾರನ್ನ ಕರೀತಾರೋ ಅವರ ಜೀವಿತದಲ್ಲಿ ಮಾತ್ರ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಅವರ ಸಾಕ್ಷಿಯನ್ನು ಕೇಳಿದಾಗ ಆಗ ನಾವು ತಿಳ್ಕೊಳ್ಬೇಕು, ಇಂಥವನಲ್ಲಿ ದೇವರು ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಇಂಥವರಲ್ಲಿ ದೇವರ ಆತ್ಮ ನೆಲೆಸುತ್ತಾ ಇದೆ ಅಂತೇಳಿ ಆಗ ನಾವು ತಿಳ್ಕೊಳ್ಬೇಕಾಗಿದೆ ಎಲ್ಲರ ಜೀವಿತದಲ್ಲಿ. ಉದಾಹರಣೆಗೆ, ನಾನು ಆ ತರಬೇತಿ ಮಾಡಿದೆ, ಈ ತರಬೇತಿ ಮಾಡಿದೆ, ಆ ಕುರಾನ್ ಓದಿದೆ, ಈ ವೇದ ಓದಿದೆ, ಈ ಬೈಬಲ್ ಓದಿದೆ, ಬೈಬಲ್ ಕಾಲೇಜಿಗೆ ಹೋದೆ, 3 ವರ್ಷ ಕೂತೆ, ಅವರು ತಲೆ ಮೇಲೆ ಕೈ ಇಟ್ಟು ಇವರು ತಲೆ ಮೇಲೆ ಕೈ ಇಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟರು. ಇದು ಅಲ್ಲವೇ ಅಲ್ಲ. ಇದೆಲ್ಲ ಆದಿ ಕಾಲದಿಂದಲೇ ನಡ್ಕೊಂಡು ಬಂದಂತ ಪರಿಸ್ಥಿತಿ ಬೇರೆ.
ಆದರೆ ಯಾರ ಜೀವಿತದಲ್ಲಿ ದೇವರ ಕಾರ್ಯಗಳನ್ನು ಮಾಡಿದ್ರೋ ಮುಂದೆ ಹೇಗೆ ನಡೆಯುತ್ತಾರೋ ಅದನ್ನು ಕೇಳಿ ನಾವು ತಿಳ್ಕೊಳ್ಬೇಕು. ದೇವರು ಇವರೊಂದಿಗಿದ್ದಾನೆ, ದೇವರು ಇವರನ್ನು ನಡೆಸ್ತಾ ಇದ್ದಾರೆ. ಅಯ್ಯೋ, ಇವರ ಮಾತೇ ನಾವು ಕೇಳಬೇಕು, ಇನ್ನು ಇತರರು ಅಲ್ಲವೇ ಅಲ್ಲ. ಇದು ಯಾವ ರೀತಿ ಇರ್ತಾರೆ, ದೇವರಿಂದ ಆಯ್ಕೆಗೊಂಡವರು ಹೇಗಿರ್ತಾರೆ, ಆಯ್ಕೆಗೊಳ್ಳದವರು ಹೇಗಿರ್ತಾರೆ ಅಂತೇಳಿ ಇದು ಹಿಂದಿನಿಂದಲೂ ಬಹಳ ಸಲ ನಾವು ತಿಳಿಯುತ್ತಾ ಬಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ತನ್ನ ಪವಿತ್ರ ಲೋಕದಿಂದ ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು. ನೋಡಿ, ಅಂಥವರ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡ್ತಾನೆ, ಎಲ್ಲರ ಪ್ರಾರ್ಥನೆಗೂ ಕೊಡುವುದಿಲ್ಲ. ತನ್ನ ಭುಜಬಲದಿಂದ ಅವನಿಗೆ ಜಯವನ್ನು ಉಂಟು ಮಾಡುವನು. ನೋಡಿ, ಅವರಿಗೆ ಯಾರಾದರೂ ವಿರೋಧಿಗಳು ಬಂದರೆ ಆ ವಿರೋಧಿಗಳಿಗೆ ದೇವರೇ ಅವರೊಂದಿಗೆ ಯುದ್ಧ ಮಾಡುತ್ತಾರೆ. ಅವರಿಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡ್ತಾರೆ ಅಂತೇಳಿ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಇದೆಲ್ಲವೂ ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು. ಆಗ ನಾವು ಪ್ರಾರ್ಥಿಸುವುದು ಮಾತ್ರ. ಆಗ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾದರೆ ನಮ್ಮ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ, ನಮಗೆ ಜಯವನ್ನು ಕೊಡುವವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಬಹಳ ನಡೆದು ಹೋಗಿದೆ. ಅನೇಕರ ಜೀವಿತದಲ್ಲಿ ಇದನ್ನು ನಾವು ಕಾಣಬಹುದು ಅಥವಾ ಅವರ ಬಾಯಲ್ಲಿ ಕೇಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 2ನೇ ವಚನ, ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕೆಲವರು ರಥಬಲದಲ್ಲಿ ಅಂದರೆ ನನಗಿಷ್ಟು ಆಸ್ತಿ ಇದೆ, ಇಂಥ ಮನೆ ಇದೆ, ಇಷ್ಟು ನನ್ನ ಶಿಷ್ಯಂತರಿದ್ದಾರೆ, ಇಷ್ಟು ನನ್ನ ಸ್ನೇಹಿತರಿದ್ದಾರೆ, ಇಷ್ಟು ಹುಡುಗರು ನನ್ನ ಹತ್ರ ಇದ್ದಾರೆ, ನನಗೆ ಇಷ್ಟು ಆಸ್ತಿ ಇದೆ, ನಾನು ಅಂಥವನಾಗಿದ್ದೇನೆ, ಇಂಥವನಾಗಿದ್ದೇನೆ, ನನ್ನನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಯೋಚನೆ ಮಾಡ್ತಾರೆ. ಅವರು ಕೂಡ ಕಡೆಗೆ ಅವರು ಕೂಡ ಊಟ ಮಾಡೋದು ದೇವರು ಕೊಟ್ಟಂಥದವರಿಗೆ ಅನ್ನ, ಆಹಾರ, ನೀರು, ಗಾಳಿ, ಸೂರ್ಯನ ಬೆಳಕು, ಚಂದ್ರನ ಬೆಳಕು ಇದೆಲ್ಲವನ್ನ ಕೊಟ್ಟು ದಯಪಾಲಿಸಿದವರು ಯಾರಾಗಿದ್ದಾರೆ? ಅವರು ಯಾವುದನ್ನು ತಿಂತಾ ಇದ್ದಾರೆ? ದೇವರು ಕೊಟ್ಟ ಅಂತ ಹೇಳುವಂಥವರ ಯೋಚನೆಯಲ್ಲಿ ಬರೋದಿಲ್ಲ, ತಿಳಿಸಕ್ಕಾಗೋದಿಲ್ಲ. ಕಾರಣ ಅವರು ಈ ಲೋಕದ ಜನರಾಗಿದ್ದಾರೆ. ಅಂಥವ್ರು ಅದರಲ್ಲಿ ಅವರ ಆಸ್ತಿ ಪಾಸ್ತಿಯಲ್ಲಿ ಬೆಳ್ಳಿ ಬಂಗಾರ, ಹಣದ ಮೇಲೆ, ಉದ್ಯೋಗದ ಮೇಲೆಯೇ ಅಥವಾ ಯಾವುದಾದ್ರೂ ಒಂದು ರಾಜಕಾರಣದ ಮೇಲೆಯೂ ಕೂಡ ಅವರು ಆಸೆ ಪಡೋರಾಗಿದ್ದಾರೆ. ದೇವರನ್ನು ಮರೆತು ಬಿಟ್ಟಿದ್ದಾರೆ, ಮರೆಯುತ್ತಲೇ ಇದ್ದಾರೆ. ಇದು ದೇವರನ್ನು ಅರಿಯದವರಂತೂ ಸಾಮಾನ್ಯ, ಅರಿತವರು ಕೂಡ ಇವತ್ತು ಇದೇ ಪರಿಸ್ಥಿತಿಯಲ್ಲಿ ಇದ್ದಾರೆ ಕೆಲವರು. ಹಾಗೆ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಅಶ್ವಬಲ ಅಂದರೆ ಒಬ್ಬರ ಹತ್ರ ಜಗಳಕ್ಕೆ ಹೋಗುವಂಥದ್ದು. ಕೆಲವರು ಹತ್ರ ಉದಾಹರಣೆಗೆ ಅಶ್ವಬಲ ಅಂದರೆ ಏನು? ಅಶ್ವ ಅಂದರೆ ಕುದುರೆಗಳು ಇರ್ಬೋದು, ಆನೆಗಳು ಇರ್ಬೋದು, ಇಂಥಲ್ಲಿರ್ಬೋದು. ನನ್ನ ಹತ್ರ ಇಂತಿಂಥ ಸಾಮಗ್ರಿಗಳಿವೆ, ಆದ್ದರಿಂದ ನಾನು ಯಾವುದಕ್ಕೂ ಹೆದರೋದಿಲ್ಲ. ನನ್ನ ಹತ್ರ ಆ ರೈಫಲ್ ಇದೆ, ಈ ರೈಫಲ್ ಇದೆ, ಆ ಪಿಸ್ತೂಲ್ ಇದೆ, ಈ ಪಿಸ್ತೂಲ್ ಇದೆ, ಆ ಗನ್ ಇದೆ, ಈ ಗನ್ ಇದೆ ಅಂತ ಅನೇಕರು ಇವತ್ತು ಬಹಳ ದೊಡ್ಡ ದೊಡ್ಡ ಮನುಷ್ಯರು ಏನು ಮಾಡ್ತಾರೆ, ಕಾರಿನಲ್ಲಿ ಅವರಿಗೆ ಇರುವಂಥ ಬಾಡಿ ಗಾರ್ಡ್ಗಳನ್ನ ಅಂದರೆ ದೇಹ ರಕ್ಷಣೆಗೆ ಬೇಕಾದವ್ರನ್ನ ಎಷ್ಟೋ ಸಂಬಳ ಕೊಟ್ಟು ಇಟ್ಟುಕೊಳ್ತಾರೆ. ಅವರ ಕೈಯಲ್ಲಿ ಗನ್ನುಗಳು ಇರ್ತವೆ, ಪಿಸ್ತೂಲ್ಗಳು ಇರ್ತವೆ, ರೈಫಲ್ಗಳು ಇರ್ತವೆ. ಆದರೆ ಒಂದಲ್ಲ ಒಂದು ದಿವಸ ದೇವರವರನ್ನು ಕೈ ಬಿಟ್ಟಾಗ ವಿರೋಧಿಗಳು ಬಂದು ಯಾವ ರೀತಿ ಅವರನ್ನು ಸದೆ ಬಡಿಯುತ್ತಾರೆ ಅಂತ ಗೊತ್ತಿಲ್ಲ. ಅವತ್ತು ಅವರ ದೇಹ ರಕ್ಷಕರ ಬಾಡಿಗಾರ್ಡ್ಗಳು ಇರೋದಿಲ್ಲ, ರೈಫಲ್ಗಳು ಇರೋದಿಲ್ಲ, ಪಿಸ್ತೂಲ್ ಇರೋದಿಲ್ಲ, ಗನ್ನು ಇರೋದಿಲ್ಲ. ಇದು ಕೂಡ ಬೇಕಾದಷ್ಟು ಸಾಕ್ಷಿ ನಡೆದು ಹೋಗಿದೆ. ಯಾವ ರೀತಿ ಸಾಯ್ತಾರೆ, ಅವರ ಹೆಣ ಎಲ್ಲಿ ಬೀಳ್ತದೆ ಅಂತಲೇ ಗೊತ್ತಿಲ್ಲ. ಆಗ ಕಾರಣ ಯಾರು? ಅವ್ರು ಮಾಡಿದಂಥ ಅನ್ಯಾಯ. ಹಾಗೆ ದೇವರೇ ನಿಜವಾದ ರಕ್ಷಕನು ದೇವರೇ ಆಗಿದ್ದಾರೆ ಹೊರತು ಬೇರೆ ಯಾರಿಂದಲೂ ನಮಗೆ ರಕ್ಷಣೆ ಇಲ್ಲವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಾವು ಹಾಗೆ ಆಗಬಾರದು. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ನಾವು ಅದೇನು ನೋಡಬೇಕು? ದೇವರೇ ನನ್ನ ರಕ್ಷಕ, ನೀನೇಪ್ಪ, ನಿನ್ನಿಂದಲೇ ರಕ್ಷಣೆ, ನಿನ್ನಿಂದಲೇ ಪಾಪ ಪರಿಹಾರ ಅಂತೇಳಿ ನಾವು ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಮುಂದೆ ಹೋದಾಗ ನಮಗೆ ಜಯವಿರುತ್ತದೆ. ಇಲ್ಲ ದೇವರನ್ನು ಬಿಟ್ಟು ದೂರ ಹೋದಾಗ ಖಂಡಿತವಾಗಿಯೂ ಅಲ್ಲಿ ಯಾವ ರೀತಿಯ ಶಿಕ್ಷೆಗಳು ಹೇಗೆ ಬರ್ತವೆ ಅಂತಲೇ ಗೊತ್ತಿಲ್ಲ. ಇದಕ್ಕೂ ಒಂದು ಸಾಕ್ಷಿ ಕೊಡ್ತೇನೆ, ಹಿಂದೆ ಕೂಡ ಕೊಟ್ಟಿದ್ದೇನೆ. ಒಂದು ಬಹಳ ದೊಡ್ಡೊಂದು ಮನುಷ್ಯ, ದೇವರನ್ನು ಅರಿತುಕೊಂಡವರೇ, ಬಹಳ ಒಂದು ದೊಡ್ಡ ಕೋಟ್ಯಾಧಿಪತಿ, ಬಹಳ ಜನರಿಗೆ ತೊಂದರೆ ಅನ್ಯಾಯ ಮಾಡಿಕೊಂಡವರನ್ನು, ರೌಡಿ ಹುಡುಗರನ್ನು ಇಟ್ಟುಕೊಂಡು ಕಾರಿನಲ್ಲಿ ಪಿಸ್ತೂಲ್ ಇಟ್ಟುಕೊಂಡು ತಿರುಗಾಡ್ತಾ ಇದ್ದವನು. ಕಡೆಗೆ ಒಂದು ಸ್ಥಳದ ವಿಚಾರಕ್ಕಾಗಿ ಸ್ವಲ್ಪ ಗಲಾಟೆ ನಡೆಯಿತು. ಆ ದಿವಸ ಹೋಗಿ ಆ
ಮನುಷ್ಯ ಸ್ಥಳದಲ್ಲೇ ಇದ್ದ. ಯಾರೋ ಗೊತ್ತಿಲ್ಲದ ಜನರು ಬಂದವರಿಗೆ ನಮಸ್ಕಾರ ಮಾಡಿ ಕೈಯಲ್ಲಿ ಸೆಕೆಂಡ್ ಕೊಡಕ್ಕೆ ಹೋದಾಗ ಸೆಕೆಂಡ್ ಕೊಟ್ಟಾಗ ಬಳಗೈಯಲ್ಲಿ ಸೆಕೆಂಡ್ ಕೊಟ್ಟಾಗ ಬೇರೆಯವರು ಬಂದು ಅವರನ್ನು ಕೊಚ್ಚಿ 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 ಕೊಂದೆ ಹಾಕಿದರು. ನೋಡಿ ಅವರ ಕಾರುಗಳು, ಅವರ ರಡಿತನ, ಎಷ್ಟೋ ಕೋಟೀಶ್ವರು, ಎಂಥ ಬಲಾಢ್ಯರು, ಪಿಸ್ತೂಲು, ಯಾವಾಗಲೂ ಪಿಸ್ತೂಲು ಜೊತೆಲಿ ಇರ್ತಿತ್ತು. ಕಡೆಗೆ ಏನಾಯಿತು, ಎಷ್ಟೋ ಸಲ ಕೊಚ್ಚಿ 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 ಹೆಣ ಬಿದ್ದು ಹೋಯಿತು. ಆಗ ಎಲ್ಲಿ ಹೋಯ್ತು ಇವರ ಅಶ್ವಬಲ, ಎಲ್ಲಿ ಹೋಯಿತು ರಥಗಳು, ಎಲ್ಲಿ ಹೋದವು ಇವ್ರದ್ದು? ಖಂಡಿತ ಇದುವೇ ಇವತ್ತು ಅನೇಕರು ಕೋಟೇಶ್ವರು, ಅವರು ಇವರು ಹೊಡೆದಾಡೋದು ಗುದ್ದಾಡೋದು, ಸಾಯೋದು, ರೋಡು ಅಲ್ಲಿ ಇಲ್ಲಿ ಹೆಣಗಳು ಬೀಳುವಂಥದ್ದು ಇದುವೇ ಖಂಡಿತ. ಆದ್ದರಿಂದ ನಾವೇನು ಮಾಡಬೇಕು, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರನ್ನೇ ನಮಗೆ ಇತರರ ಮೂಲಕ ತಿಳಿಯಪಡಿಸಿದಾಗ ಸಂಪೂರ್ಣ ವಿಧೇಯರಾಗಿ ನಾವು ದೇವರಲ್ಲಿ ಭರವಸೆಟ್ಟು ಮುಂದೆ ಹೋದಾಗ ಖಂಡಿತವಾಗಿ ನಮ್ಮ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡುತ್ತಾರೆ, ನಮಗೆ ಜಯವನ್ನು ಉಂಟು ಮಾಡುತ್ತಾರೆ. ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಇವತ್ತು ಕೂಡ ಇದನ್ನು ನಾವು ತಿಳಿದುಕೊಳ್ಳುತ್ತಲೇ ಇದ್ದೇವೆ. ಇದು ಕೂಡ ನನ್ನ ಜೀವಿತದಲ್ಲಿ ಏನೇನೋ ಮಾಡಬೇಕು ಅಂತಿದ್ದವರು ಏನೇನೋ ಆಗಿದ್ದಾರೆ. ಆದರೆ ದೇವರು ನನ್ನನ್ನು ಇವತ್ತು ಕೂಡ ಯಾವುದೇ ವಿಚಾರದಲ್ಲಿ ಕೂಡ ನನಗೆ ಜಯವನ್ನು ಉಂಟು ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರ ವಿಷಯವನ್ನು ತಿಳಿದವರು ಇದೇ ಮಾರ್ಗದಲ್ಲಿ ಭಯ ಭಕ್ತಿಯಲ್ಲಿ ಹೋಗಬೇಕು ವಿನಃ ನನಗೆ ಅವನಿಂದ ಜಯ, ನನಗೆ ಅವನಿದ್ದಾನೆ, ಇವನಿದ್ದಾನೆ, ಆ MLA, ಆ MP, ಆ ಮಂತ್ರಿ, ಈ ಮಂತ್ರಿ ಇದ್ದಾನೆ ಅಂತೇಳಿ ಖಂಡಿತವಾಗಿ ಹೋಗಬಾರದವರೆಲ್ಲ ಪ್ರೀತಿ ಇರಬೇಕು. ಆದರೆ ಸಂಪೂರ್ಣ ನಾವು ಶರಣಾಗಬೇಕಾಗಿದ್ದು ದೇವರಿಗೆ. ದೇವರ ಮಾತನ್ನೇ ನಂಬಿ ನಾವು ಮುಂದೆ ಸಾಗಿದಾಗ ಮಾತ್ರ ನಮಗೆ ರಕ್ಷಣೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 8ನೇ ವಚನ, ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ನೋಡಿ, ಅಂತ ರೈಫಲು ಗೀಫಲು ಗಣ್ಣು ಗಿಣ್ಣು ತಿಳ್ಕೊಂಡು ಎಂತೆಂಥ ಆಸ್ತಿ ಪಾಸ್ತಿ ಬಿದ್ದು ಹೋಗಿದ್ದಾರೆ. ನಾನಾ ಥರದ ಶಿಕ್ಷೆ ಕಣ್ಣಾರೆ ಕಾಣ್ತಿದೆ. ತಂದೆ ತಾಯಿಗೆ, ಗಂಡ ಹೆಂಡತಿ ಮಕ್ಕಳಿಗೆ. ಈಗ ನೋಡಿ, ಮೊನ್ನೆ ಕೂಡ ಒಂದು ಮಹಾರಾಷ್ಟ್ರದ ಚುನಾವಣೆ ನಡೆಯಿತು. ಅಲ್ಲಿ ಏನಾಯಿತು, ಒಂದು ಪಾರ್ಟಿಯವರು ಇನ್ನೊಂದು ಪಾರ್ಟಿಯವ್ರನ್ನ ಹೊಡೆದು ಕೊಂದೇ ಬಿಟ್ಟರು. ಅದೇ ರೀತಿ ಎಲ್ಲಿಯಾಗ ಅವರ ಹಣ, ಅವರ ಅಧಿಕಾರಿಗಳು, ಅವರ ಬಾಡಿಗಾರ್ಡ್ಗಳು ಎಲ್ಲಿ ಹೋದವು? ಬಿದ್ದು ಹೋಗಿದ್ದಾರೆ. ಅವರು ಶಾಪಗ್ರಸ್ತರಾಗಿದ್ದಾರೆ. ದೇವರಂತವರನ್ನ ಕೈ ಬಿಟ್ಟಿದ್ದಾರೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕು. ನಾವಾದರೂ ಎದ್ದು ನಿಂತಿದ್ದೇವೆ. ನೋಡಿ, ನಮಗೆ ಯಾವ ಬಾಡಿಗಾರ್ಡ್ ಬೇಡ, ಏನು ಬೇಡ, ಯಾರಲ್ಲಿ ಹೆದರಿಕೆನಿಲ್ಲ. ಎಲ್ಲಿ ಬೇಕಾದರೂ, ಎಷ್ಟು ರಾತ್ರಿ ಬೇಕಾದರೂ ಹೋಗ್ತೇವೆ ಬರ್ತೇವೆ. ಆಗ ನಮ್ಮ ರಕ್ಷಕ ದೇವರಾಗಿದ್ದಾರೆ. ಕಾವಲು ದೂತರ ಮೂಲಕ ನಮಗೆ ರಕ್ಷಣೆ ಕೊಡುವವರಾಗಿದ್ದಾರೆ. ಪವಿತ್ರ ಆತ್ಮರ ಮೂಲಕ ನಮ್ಮನ್ನು ದೇವರು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವರಿಗಾದರೂ ರಾತ್ರಿ ನಿದ್ದೆ ಇಲ್ಲ. ಯಾವ ರೌಡಿ ಎಲ್ಲಿ ಬರ್ತಾನೋ, ಎಲ್ಲಿ ಕೊಲ್ತಾನೋ, ಏನು ಮಾಡ್ತಾರೋ, ಯಾರು ಗುಂಡು ಹೊಡಿತಾರೋ, ಅಥವಾ IDಗಳು EDಗಳು CBI ಯಾವಾಗ ಬರ್ತದೋ, ಏನು ಮಾಡ್ತಾರೋ ಅಂತ ಅವರಿಗೆ ಭಯ. ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಇಲ್ಲ. ಮನೆಯಿಂದ ಹೋಗಬೇಕಾದ್ರೆ ಪಿಸ್ತೂಲ್ ಬೇಕು, ಗಣ್ಣು ಬೇಕು, ರೈಫಲ್ ಬೇಕು, ಬಾಡಿ ಗಾರ್ಡ್ಗಳು ಬೇಕು. ಆದರೆ ನಮಗೆ ಹಾಗೆಲ್ಲ ಯಾರು ಬೇಕಾಗಿಲ್ಲ. ನಾವು ಎಲ್ಲರ ಮಧ್ಯೆ ಹೋಗ್ತೇವೆ ಬರ್ತೇವೆ. ಎಷ್ಟೋ ರಾತ್ರಿ ಸುರಕ್ಷಿತವಾಗಿ ಬಂದು ಮನೆ ಸೇರ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಆಗ ನಮ್ಮ ಪೂರ್ತಿ ಭರವಸೆ ಯಾರಲ್ಲಿ ಇರಬೇಕು? ದೇವರಲ್ಲಿರಬೇಕು. ಮನುಷ್ಯರ ಮೇಲೆ ಪ್ರೀತಿ ಇರಬೇಕು. ಅಂತಂಥವ್ರನ್ನ ನೋಡಿ ಮಾತ್ರ ಎಲ್ಲರ ಪ್ರೀತಿ ಕೂಡ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 9ನೇ ವಚನ, 20ನೇ ಅಧ್ಯಾಯ 9. ಯೆಹೋವನೇ ನಮ್ಮ ಅರಸನಿಗೆ ಜಯವನ್ನುಂಟು ಮಾಡು, ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸು. ನೋಡಿ, ಮತ್ತು ಹೇಳ್ತಾರೆ, ನಮ್ಮ ಅರಸ ಯಾರು? ದೇವರು ಮನುಷ್ಯನಾಗಿ ಅವತಾರವೆತ್ತಿ ಬಂದಂಥ ದೇವರು. ಆ ಅರಸನಿಗೆ ಏನು ಮಾಡು? ಜಯವನ್ನು ಉಂಟು ಮಾಡಪ್ಪ ನೀನು ಅಂತ. ಹಾಗೆ ಇವತ್ತು ನಾವು ಏನು ಮಾಡಬೇಕು? ನಾವು ಯಾರ ಮುಖಾಂತರ ನಮಗೆ ದೇವರು ರಕ್ಷಣೆ ಕೊಟ್ಟರೋ, ಯಾರ ಮುಖಾಂತರ ನಮಗೆ ಇವತ್ತು ಈಗ ಹೆಚ್ಚಾಂಶ ಒಂದು ಉದಾಹರಣೆಗೆ ನಮಗೆಲ್ಲವನ್ನು ತಿಳಿಪಡಿಸಿದ್ದು ದೇವರೇ. ಆದರೆ ಕೆಲವೊಂದು ವಿಚಾರದಲ್ಲಿ ದೇವರು ಆರಿಸಿಕೊಂಡವರ ಮುಖಾಂತರ ಸರಿಯಾಗಿ ತಿಳಿಸ್ತಾ ಬರ್ತಾರೆ. ಆಗ ಅಂಥವರಿಗೋಸ್ಕರ ಏನು ಮಾಡಬೇಕು? ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ಇಂಥವ್ರನ್ನು ನೀನು ಕೊಟ್ಟಿದ್ದೀಯಾ, ಅಂಥವ್ರಿಗೆ ನೀನು ಜಯವನ್ನು ಉಂಟು ಮಾಡು. ದೇವರೇ, ಯಾವುದೇ ಕಾರಣಕ್ಕೆ ಅವ್ರನ್ನ ಕೈ ಬಿಡಬೇಡ. ಯಾಕೆಂದರೆ ಈಗ ಹೆಂಡತಿಗೆ, ಮಕ್ಕಳಿಗೆ, ಅವರಿಗೆ ಇವರಿಗೆ, ಮನೆ ಮಠದವರಿಗೆ ಬೇಡದವರಾಗಿದ್ದಾರೆ, ಅಂಥವ್ರನ್ನ ಓಡಿಸೋರಾಗಿದ್ದಾರೆ. ಹಿಂದೆ ಕೂಡ ಇದು ನಡೆದು ಹೋಗಿತ್ತು, ಈಗಲೇ ನಡೀತದೆ. ಅವರಿಗೆ ಯಾವುದೇ ಆಸ್ತಿ ಪಾಸ್ತಿ ಇರೋದಿಲ್ಲ. ಅಂಥದ್ರ ಮೇಲೆ ಅವರು ಆಸೆ ಇಡೋದಿಲ್ಲ. ಬದಲಾಗಿ ವಾಕ್ಯದ ಮುಖಾಂತರನೇ ಹೋಗ್ತಾರೆ. ಅಗ್ನಿ ಜ್ವಾಲೆಯಾಗಿ ಮಾರ್ಪಡ್ತಾರೆ. ಇಬ್ಬೈ ಕತ್ತಿಗಿಂತಲೂ ಹರಿತವಾಗ್ತಾರೆ. ಯಾವುದೇ ಲೋಕದ ವಿಚಾರಗಳಿಗೆ ಆಸೆ ಪಡುವುದಿಲ್ಲ.
ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ದಾವೀದರಸರು ಅದನ್ನೇ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರ. ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸು. ಅಂಥವರಿಗಾಗಿ ಪ್ರಾರ್ಥಿಸುವಾಗ ದೇವರೇ, ನಾವು ಪ್ರಾರ್ಥನೆಗೆ ಉತ್ತರ ಕೊಡುವಂತ ಪ್ರಾರ್ಥಿಸಬೇಕು. ಇಂತಿಂಥವ್ರನ್ನ ನೀವು ಆಶೀರ್ವದಿಸು, ವಿಶೇಷವಾದ ಜ್ಞಾನ ಬುದ್ಧಿಯನ್ನು ಕೊಡು, ಆರೋಗ್ಯವನ್ನು ಕೊಡು, ಇನ್ನಿನ್ನವರ ಮುಖಾಂತರ ನಮಗೆ ನಿನ್ನ ಸತ್ಯ ಸುವಾರ್ತೆಯನ್ನು ತಲುಪಿಸಪ್ಪ ಅಂಥೇಳಿ ಏನು ಮಾಡಬೇಕು, ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆಗೆ ನೀನು ಉತ್ತರ ಕೊಡು, ಅವರನ್ನು ರಕ್ಷಿಸು ಎಂಬುದಾಗಿ ದೇವರು ಆದುಕೊಂಡವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಅವರು ಸತ್ಯವನ್ನೇ ನುಡಿತಾರೆ. ಈ ಲೋಕದ ಯಾವುದೇ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣ, ಅಂತಸ್ತು, ನನಗೆ ದೊಡ್ಡ ಒಂದು ಮನುಷ್ಯನಾಗಬೇಕು, ಎಲ್ಲರೂ ನನಗೆ ನಮಸ್ಕಾರ ಹೊಡಿಬೇಕು, ನಾನು ಅಂಥವನಾಗಬೇಕು ಇಂಥವನಾಗಬೇಕು ಅಂತ ಹೇಳುವಂಥದಕ್ಕೆ ಹೋಗಲೇಬಾರದು. ದೇವರ ಮಾತಿನಂತೆಯೇ ಮುಂದುವರಿಬೇಕು. ಅಂಥವ್ರನ್ನ ನೋಡಿಕೊಂಡು ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿಗೆ ಕೀರ್ತನೆಗಳು 20ನೇ ಅಧ್ಯಾಯ ಕೂಡ ಮುಕ್ತಾಯವಾಯಿತು. ಈಗ 21ನೇ ಅಧ್ಯಾಯಕ್ಕೆ ಹೋಗೋಣ. 21ನೇ ಅಧ್ಯಾಯ 1ನೇ ವಚನ. ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ಆಗ ಅಂಥವ್ರು ಏನ್ ಮಾಡ್ತಾರೆ, ನಿಜವಾಗಿ ದೇವರಲ್ಲಿ ಭಯ ಭಕ್ತಿ ಇಟ್ಟು ಮುಂದೆ ಹೋದಾಗ ದೇವರ ಆತ್ಮ ಅವರಲ್ಲಿ ಇರುವುದಾದರೆ ಖಂಡಿತವಾಗಿ ಆ ದೇವರು ಯಾರನ್ನ ಆದುಕೊಳ್ತಾರೋ, ದೇವರಿಂದ ಉಪಕಾರವನ್ನು ಪಡೆದವರು, ಅದ್ಭುತ ಕಾರ್ಯಗಳನ್ನು ಪಡೆದವರು, ಸಹಾಯ ಪಡೆದವರು ದೇವರಲ್ಲಿ ಸಂತೋಷ ಪಡ್ತಾರೆ. ಏನಿದ್ರು ನಾನು ಮಾಡಲಿಲ್ಲಪ್ಪ, ಇದು ನಂದಲ್ಲ, ನಾನು ನನ್ನಿಂದಾಗಿ ಅರಸನಾಗಲಿಲ್ಲ, ಇದೆಲ್ಲ ದೇವರ ಒಂದು ವರ, ದೇವರ ವರ ಬಿಡದೆ ನಾನು ಏನು ಮಾಡೋಕ್ಕೂ ಸಾಧ್ಯವಿಲ್ಲ ದೇವರ ಅಂತ ಹೇಳಿದ್ರೆ ಇತರರಿಗೂ ಸಾಕ್ಷಿ ಕೊಡ್ತಾರೆ. ಅಂಥವರು ದೇವರ ಬಗ್ಗೆ ಮಹಿಮೆಯನ್ನು ಪ್ರಕಟಿಸಬೇಕಾಗಿದೆ ಅಂತಿದೆ ಅರ್ಥ. ಅಂಥವರು ದೇವರಲ್ಲಿ ಸಂತೋಷ ಪಡ್ತಾರೆ. ಆ ದೇವರಲ್ಲಿ ಸಂತೋಷ ಪಡೆದವರು, ದೇವರ ಆತ್ಮ ಇಲ್ಲದವರು ನಾನೆಂಬ ಗರ್ವಹಂಕಾರದಲ್ಲಿ ನಡೆಯುತ್ತಾರೆ. ಇದರಲ್ಲಿ ತಿಳ್ಕೊಳ್ಬೇಕು, ಯಾರು ದೇವರ ಆತ್ಮ ಯಾರಲ್ಲಿದೆ ಯಾರಲ್ಲಿ ಇಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಎರಡನೇ, ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟು ಆನಂದ ಪಡುತ್ತಾನೆ. ನೋಡಿ, ದೇವರ ಆತ್ಮ ಇರೋರು ದೇವರು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ, ದೇವರ ಸಹಾಯಕ್ಕಾಗಿ ಸಂತೋಷ ಪಡ್ತಾರೆ, ಎಲ್ಲರಿಗೂ ಸಾಕ್ಷಿ ಕೊಡ್ತಾರೆ. ಇದನ್ನು ಕೇಳಿ ನಾವು ತಿಳ್ಕೊಳ್ಬೇಕು. ಇವತ್ತು ಬಹಳ ಜನ ಸಾಕ್ಷಿ ಕೊಡ್ತಾರೆ. ನಾನಾ ರೀತಿಯಲ್ಲಿ ಅನ್ಯಾಯದ ಸಂಪಾದನೆ ಮಾಡಿಕೊಂಡು, ದೇವರ ಹೆಸರು ಸಂಪಾದನೆ ಮಾಡಿಕೊಂಡು, ದೊಡ್ಡ ದೊಡ್ಡ ಮನೆಗಳು, ಬೇಕಾದ ವಾಹನಗಳು, ದೊಡ್ಡ ದೊಡ್ಡ ಮೊಬೈಲ್ಗಳು, ನಾನಾ ಥರ ಸ್ಟೈಲ್ ಮಾಡಿಕೊಂಡು, ಅದು ಹೇಳಬೇಕಾಗಿಲ್ಲ. ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು, ಬಡವರು ಬೇಡವೇ ಬೇಡ, ಇಂಥವರು ಕೂಡ ದೇವರನ್ನು ಕೊಂಡಾಡ್ತಾರೆ. ದೇವರು ಕೊಟ್ಟಂತ ನಿಜವಾಗಿ ಮತ್ತಾಯ 4ನೇ ಅಧ್ಯಾಯದಲ್ಲಿ ಓದುವಾಗ ಅದು ಸೈತಾನನಿಂದ ಬಂದಂಥದ್ದು. ದೇವರಂಥವ್ರನ್ನ ಕೈ ಬಿಟ್ಟಿದ್ದಾರೆ. ದೇವರು ಆದುಕೊಂಡವರಿಗೆ ನಿಜವಾಗಿ ಅವರು ಕೋಟೇಶ್ವರ ಆಗಲು ಸಾಧ್ಯವೇ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ನಾವು ಹಾಗೆ ಆಗಬಾರದು. ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಪಾರು ಮಾಡಿಕೊಂಡು ಬರ್ತಾ ಇರುವಾಗ ನಾವು ಅಂಥವರಿಗಾಗಿ ದೇವರಲ್ಲಿ ಕೊಂಡಾಡಬೇಕು. ದೇವರ ನಮಗೆ ಸ್ತೋತ್ರ. 2ನೇ ವಚನ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸಿದ, ಆತನ ಇಷ್ಟಾರ್ಥನವನ್ನು ನೆರವೇರಿಸಿದ್ದೀಯಲ್ಲ. ನೋಡಿ, ದಾವೀದರಸರು ಅದನ್ನೇ ಹೇಳ್ತಾ ಇದ್ದಾರೆ. ನೀನು ಯಾರನ್ನ ಆದುಕೊಂಡಿದ್ದೀಯೋ, ಯಾರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ದೀಯೋ, ಯಾರಿಗೆ ಸಹಾಯ ಮಾಡಿದ್ದೀಯೋ ಅವರು ನಿನ್ನನ್ನು ಕೊಂಡಾಡ್ತಾರೆ, ಸ್ತುತಿಸ್ತಾರೆ, ಅವರು ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ. ಅಂಥವರ ಪ್ರಾರ್ಥನೆಯನ್ನು ನೀನು ನೆರವೇರಿಸಿದ್ದೀಯಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತೇಳಿ ನಾವು ಮತ್ತು ದೇವರನ್ನ ಕೊಂಡಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಬ್ಬರ ಜೀವಿತದಲ್ಲಿ ಆ ದೇವರ ಕಾರ್ಯಗಳನ್ನ ಮಾಡಿದಾಗ ಅಂಥವರಿಗೋಸ್ಕರ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರಿಗೊಂದು ಸ್ತೋತ್ರವನ್ನು ಸಲ್ಲಿಸಬೇಕು. ಬರೀ ನಮ್ಮ ವಿಚಾರಕ್ಕಾಗಿ ಮಾತ್ರ ಅಲ್ಲ, ಪರರ ಹಿತವನ್ನು ಕೂಡ ನಾವು ಪರಿಗಣಿಸಬೇಕಾಗಿದೆ. ಅದಕ್ಕೆ ಅಪೊಸ್ತಲನಾದ ಪೌಲರು ಹೇಳಿದ್ದು, ಸ್ವಹಿತವನ್ನಲ್ಲ ಪರರ ಹಿತವರನ್ನು ಕೂಡ ಬಯಸಿರಿ. ಇತರರ ಜೀವಿತದಲ್ಲಿ ಕೂಡ ದೇವರು ಕಾರ್ಯ ಮಾಡಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ಬರೀ ನಮ್ಮ ಜೀವಿತದಲ್ಲಿ ಮಾಡಿದಕ್ಕೆ ಮಾತ್ರ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಿದರೆ ಸಾಲದು. 3ನೇ ವಚನ 21:3. ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿದ್ದೀಯಲ್ಲ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಪ್ರತಿಯೊಂದು ಶುಭ ಕಾರ್ಯಗಳು ಕೂಡ ದೇವರ ಒಂದು ಪ್ರೀತಿ ಇಲ್ಲದೆ ಏನೂ ನಡೆಯೋದಿಲ್ಲ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಅವನೆಂಥ ಪಾಪಿಯಾಗಿರ್ಬೋದು, ಅವನ ಹಿರಿಯರ ಅವನ ಮೂಲಕ ಏನೋ ಅನೇಕ ತಪ್ಪುದಾರ ಆಗಿರ್ಬೋದು, ಯಾರಿಗೂ ಬೇಡದವನಾಗಿರ್ಬೋದು, ಲೋಕಕ್ಕೆ ಒಂದು ಕಸನದವನ ಆಗಿರ್ಬೋದು, ಇವತ್ತು ಹಾದಿ ಬೀದಿಯಲ್ಲಿ ಬಿದ್ದ ಕಸದ
ನಮ್ಮದಾಗಿ ಆಗಿರ್ಬೋದು, ಇತರ ಪ್ರಾಣಿಗಳಾಗಿ ಆಗಿರ್ಬೋದು, ಅಂಥವ್ರನ್ನ ದೇವರು ಆದುಕೊಂಡು ವಿಶೇಷವಾದ ಜ್ಞಾನವನ್ನು ಕೊಟ್ಟು ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಇವತ್ತು ಮಾಡಿದ್ದಾರೆ, ಮಾರ್ಪಡಿಸಿದ್ದಾರೆ. ಅವರ ಜೀವಿತ ಕಾಲವನ್ನೇ ಬದಲಾಯಿಸಿದ್ದಾರೆ. ಅಂಥವರಿಗೋಸ್ಕರ ನಾವು ಆಗ ಏನು ಮಾಡಬೇಕು? ಇದೆಲ್ಲ ದೇವರ ಕಾರ್ಯ. ಅದಕ್ಕೆ ದಾವೀದನ ಅರಸರು ಹೇಳಿದ್ದು, ನಾನು ಆ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿದ್ದೀಯಲ್ಲ, ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಆಗ ಇದು ದೇವರ ಕಾರ್ಯ ಹೊರತು ಮನುಷ್ಯರು ಏನು ಮಾಡ್ತಾರೆ? ಒಬ್ಬರು ತಗ್ಗಿ ಹೋದ್ರು, ಕುಗ್ಗಿ ಹೋದ್ರು ಕೂಡ ಅವನಂತವನು ಇವನಿಂತ ದೂಷಣೆ ಮಾಡಿ ಇದ್ದಿದ್ದನ್ನೆಲ್ಲ ಎಳೆದು ತಿಂದುಕೊಂಡು ಅವನನ್ನು ಹಿಂದೆ ತಿರುಗಿ ಕೂಡ ನೋಡುವುದಿಲ್ಲ, ₹1 ಕೊಡೋದಿಲ್ಲ, ಒಂದು ಊಟ ಕೊಡೋದಿಲ್ಲ, ಒಂದು ಬಟ್ಟೆ ಬರಿ ಕೊಡುವುದಿಲ್ಲ, ಏನೂ ಇಲ್ಲ. ಅವರನ್ನು ನೋಡಿ ನೋಡಿ ನಗಾಡ್ತಾ ಹೋಗ್ತಾರೆ. ಆದರೆ ದೇವರಂಥವ್ರನ್ನ ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯ ಕೊಟ್ಟು ಉನ್ನತ ಮಟ್ಟಕ್ಕೆ ಅವ್ರನ್ನ ಏರಿಸಿ ಬಿಡ್ತಾರೆ. ಉದಾಹರಣೆಗೆ ಈಗ ಯೋಷುವನು ಕೂಡ ಅವನು ಏನಾಗಿದ್ದ, ಒಂದು ಸೈತಾನ ಕಾರ್ಯದಲ್ಲಿದ್ದು ಬಹಳ ಪಾಪ ಮಾಡಿದಂಥ ಒಂದು ಜೀವಿತ, ಆಮೇಲೆ ದೊಡ್ಡ ಪ್ರವಾದಿಯನ್ನಾಗಿ ಮಾರ್ಪಡಿಸಿದರು ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಪೌಲನನ್ನು ಕೂಡ ಮಾಡಿದ್ರು. ಆದರೆ ಪೌಲ ಕಡೆಗೆ ಮಾಡಿದ ತಪ್ಪಿಗಾಗಿ ದೇವರನ್ನು ಇಳಿಸಿದರು. ದಾವೀದನ ಅರಸರನ್ನು ಕೂಡ, ಯೆಶಾಯನನ್ನು ಕೂಡ, ಅನೇಕ ಪ್ರವಾದಿಗಳು ಕೂಡ, ಸಾಕ್ಷಿಗಳು ಕೂಡ ಮಹಾಪಾಪಿಗಳೇ. ಆದರೆ ದೇವರು ಅವರನ್ನು ಉನ್ನತ ಮಟ್ಟಕ್ಕೆ ಏರಿಸ್ತಾ ಬಂದರು, ಆದುಕೊಂಡರು. ಇದು ಕೂಡ ನನ್ನ ಜೀವಿತದಲ್ಲಿ ಯಾರಿಗೂ ಬೇಡದವನಾಗಿದ್ದಂಥ ಒಂದು ಮನುಷ್ಯ, ಹೀನ ಸ್ಥಿತಿಯಲ್ಲಿದ್ದಂಥ ಮನುಷ್ಯ, ಆಗ ಯಾರು ಒಂದು ಸಹಾಯಕ್ಕೆ ಬಾರದವರು, ಏನು ಮಾಡೋದು ತಿರುಗಿ ನೋಡದವರು, ಬರೀ ಅವರ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ರು. ಕಡೆಗೆ ದೇವರೇ 1995ನೇ ಇಸುವಿಂದ ನನ್ನ ಮೇಲಕ್ಕೆತ್ತಲು ಪ್ರಾರಂಭ ಮಾಡಿದ್ರು. 16ನೇ ವಯಸ್ಸಲ್ಲಿ ಕೂಡ ಮೊದಲು ದೇವರ ವಾಕ್ಯ ಕೈ ತಲುಪುವಾಗ ಆಯಿತು. ಇದು ಯಾರ ಕಾರ್ಯ? ಇವತ್ತು ಏನು ಇಲ್ಲದರೂ ಎಲ್ಲರೂ ಬಿಟ್ಟು ಹಾಕಿದ್ದಾರೆ. ಯಾರಿಗೂ ಬೇಡದವನಾಗಿದ್ದೇನೆ. 71ನೇ ವರ್ಷ ಈಗ ಇದರಲ್ಲಿ ಮುಗೀತಾ ಬರುವಂಥ ಸಮಯ ಬಂತು. ಆದರೂ ದೇವರು ಇವತ್ತು ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾತನಾಡುವಂತೆ ಎಲ್ಲ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳುವಂತೆಯೂ ಇತರರೊಂದಿಗೆ ಮಾತನಾಡಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಯಾರು ಕೊಟ್ಟು ನಡೆಸ್ತಾ ಇದ್ದಾರೆ? ದೇವರು ನಡೆಸ್ತಾ ಇದ್ದಾರೆ. ಅಂಥವರ ಪ್ರಾರ್ಥನೆ ಕೂಡ ದೇವರು ಉತ್ತರವನ್ನು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ಕೂಡ ನಾನು ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದೀರಿ. ಹೆಚ್ಚಾಗಿ ಇಲ್ಲಿಯವರೆಗೆ ಅದು ಮಾತ್ರವಲ್ಲ, ಸಹೋದರ ಸಹೋದರಿ ಕೂಡ ಚೆನ್ನಾಗಿ ತಿಳಿಯಪಡಿಸ್ತಾ ಬಂದಿದ್ದೀರಿ. ಇದನ್ನೆಲ್ಲ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಆಶೀರ್ವಾದ ಹೊಂದಿ ಅವರ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗಾಗಿ ನಿಮ್ಮ ಮೇಲೆ ಸಂತೋಷಗೊಳ್ಳುವಂತೆಯೂ ಸಾಕ್ಷಿ ಕೊಡುವಂತೆಯೂ ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ವಾಕ್ಯದ ಪ್ರಕಾರ ನಿಮ್ಮ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹೇಲದ ಯಾರೂ ನಿಮ್ಮ ಬಳಿಗೆ ಬರಲು ಸಾಧ್ಯವಿಲ್ಲ. ನಿಮ್ಮ ಸತ್ಯ ಸುವಾರ್ತೆಯನ್ನು ಕೇಳಲು ಸಾಧ್ಯವಿಲ್ಲ. ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಸಾಕ್ಷಿಗಳಾಗಲು ಸಾಧ್ಯವಿಲ್ಲ. ಆದ್ದರಿಂದ ಕೇಳುತ್ತಿರೋರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ದೇವರು ಹೇರಳವಾಗಿ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಪ್ರತಿನಿತ್ಯವೂ ನಡೆಸಲಿ. ಆಮೇನ್.